ಬದುಕು ಜಟಕ ಬಂಡಿ. ಹೆತ್ತೋರ್ನ ಬಿಟ್ಟು ಓಡಿ ಬಂದಿದ್ದಾರೆ ಈ ಪ್ರೇಮಿಗಳು. ವಯಸ್ಸಿಗೆ ಬಂದ ಮಗಳು ಇನ್ನೂ 2 ಹೆಣ್ಣು ಈ ತರ ಮಾಡ್ಬೋದಾ? ಹೆತ್ತವರ ಒತ್ತಾಯಕ್ಕೆ ಮಣಿತಾರ. ನಮ್ಮ ಮಾವನ್ನ ಎಲ್ಲ ಕೈವಾಡ ಮೇಡಮ್. ನಮ್ ತಾಯಿ ಒಪ್ಪದಿಲ್ಲ, ಇವ್ರಂತರೂ ನಮ್ಮನ್ ಕಳ್ಸ್ಕೊಟ್ರ ಅವ್ರ ಜೀವಂತವಾಗಿ ಉಳ್ಸಲ್ಲ ಮೇಡಮ್. ಇಷ್ಟ ನನಗ್ ನಂಬಿಕೆ ಆಯ್ತಾ ಅದು. ಅದಕ್ಕೆ ರೀ ಅವ್ರಿಗೆ ಭಯ. ನೀವೆಲ್ಲ ಹೆಸರುಗಳು ಹೇಳ್ತಾ ಹೋಗ್ತಾ ಇದ್ರಲ್ಲ, ಇನ್ಸ್ಪೆಕ್ಟ್ರು ಮಿನಿಸ್ಟ್ರು ಅಂತ ಎಲ್ಲಿಂದ ಅವ್ರಿಗೆ ತಾಯಿ ಮಕ ನೋಡ್ಬೇಕಾ ಬೇಡ? ಅಲ್ರಿ ಅಣ್ಣಾರೆ, ಈಗ ತಾಯಿ ನಾಳೆ ಎಕ್ಸ್ಪೈರ್ಡ್ ಆದ್ರೆ ಮತ್ತೆ ನಾವೇ ಮಾಡ್ಬೇಕು? ಅಲ್ಲ ನಿಮಗೆ ಅಷ್ಟೇ ಅಲ್ಲ, ಎಲ್ರಿಗೂ ಗೊತ್ತಿರೋದು. ನಮ್ಮ ಮನೆಗೂ ನಮ್ಮ ಯಜಮಾನ ಫಸ್ಟ್ ನೋಡಮ್ಮ, ನಾನ್ ನಿಮ್ಮ ಹತ್ರ ನಾನು ಮಾತಾಡಕ್ಕೆ ಅಲೋ ಇಲ್ಲ. ದಯವಿಟ್ಟು ಹೇಳ್ತೀನಿ, ನಾನು ಮೇಡಮ್ ಅವ್ರ ಹತ್ರ ನಾನು ಅಲ್ಲಕ್ಕೆ ಮಾತಾಡಿ ನಾನು ಹೋಗ್ತೀನಿ. ದಾವಣಗೆರೆಗೆ ಹೋಗ್ತೀನಿ. ಇದನ್ನ ಮಾಡಿ ಒಪ್ಪಿಸ್ಬೇಕು ನಾವು ಮಗನ್ನ. ನಾನು ಕಂಪ್ಲೇಂಟ್ ಕೊಟ್ಟಿನಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ. ಹುಡುಗಿ ಬಂದಿದ್ದಾಳ, ಹುಡುಗಿಯಿಂದ ಹುಡುಗ ಹೋಗಿದ್ದಾನ. ಈಗ ನಾವೆಲ್ಲದೂ ಅಲ್ಲಲ್ಲ, ಮಿಸ್ಸಿಂಗ್ ಕಂಪ್ಲೇಂಟ್ ಅಂದ್ರೆ ನಿಮ್ ಹುಡುಗಿನ ಕರ್ಕೊಂಡ್ ಮನೆಗೆ ಹೋಗಿ ಆ ಹುಡುಗನ ಮೇಲೆ ನೀವು ಕೈ ಇಡಕ್ಕೆ ಯಾವ ಅಧಿಕಾರ ಇದೆ? ಅಲ್ಲ ಮೇಡಮ್, ಪೊಲೀಸ್ನವ್ರ ಹತ್ರ ನೀವು ಮಾತಾಡ್ರಿ. ಯಾಕೆ ಮಾತಾಡ್ಬೇಕು? ಮಾತಾಡ್ತೀನಿ ನಾನು. ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ಕೊಟ್ಟಿದ್ದೀರಿ, ಕಿಡ್ನಾಪ್ ಕೊಟ್ಟಿದ್ದೀರಾ? ಅಂದ್ರೆ ನಿಮ್ ಹುಡುಗಿ ಏನಾದ್ರು ಮಾಡ್ಕೊಂಡ್ ಸತ್ತೋದ್ರೆ ಅದು ನಮ್ ಜವಾಬ್ದಾರಿ ಅಲ್ಲ ಮೇಡಮ್. ಅದನ್ನು ನೀವು ಇಟ್ಟೆ ಇದು ಮಾಡ್ಬೇಕು. ಮಿಸ್ಸಿಂಗ್ ಕೇಸ್ ಕೊಟ್ಟಾಗ ಈಗ ನೀವು ಮತ್ತೆ ಕಳ್ಸಲ್ಲ ಅಂದ್ರೆ ನೆಕ್ಸ್ಟ್ ನಾನು ಕಿಡ್ನಾಪ್ ಕೇಸ್ ಅಂತ ಕೊಡ್ತೀನಿ. ನಾನ್ ಕಳ್ಸಲ್ಲ. ಅಲ್ಲ, ನನ್ ಮನೇಲಿ ಇಲ್ಲ ಅವ್ರು, ಅವ್ರ ಅಕ್ಕನ ಮನೇಲಿ ಇದಾರೆ. ನನ್ನ ಮನೇಲಿ ಇದ್ರೆ ಕಿಡ್ನಾಪ್, ಅಕ್ಕನ ಮನೇಲಿ ಇದ್ರೆ ಯಾವ ಕಿಡ್ನಾಪ್? ಕರ್ಕೊಂಡ್ ಬಂದಿದ್ರೆ ನಮ್ ತಮ್ಮನ್ ಕಿಡ್ನಾಪ್ ಕೇಸ್ ಅದೇನ್ ಕಿಡ್ನಾಪ್ ಕೇಸ್? ಮೊದ್ಲು ಮಿಸ್ಸಿಂಗ್ ಆಮೇಲೆ ಕಿಡ್ನಾಪ್. ನಿಮ್ ಇಷ್ಟನಾ ಕಾನೂನು? ಅಲ್ಲ ಮೇಡಮ್, ತಂದೆಯವ್ರ ಮನೆದ ಕಾನೂನು ಅಲ್ಲ, ಇವ್ರ ಕೈಯಾಗೆ ಯಾರು ಕಾನೂನು ತಂದೆಯವರಿಂದನೂ ಬರಲ್ಲ, ಯಾರಿಂದನೂ ಬರಲ್ಲ ಮೇಡಮ್. ಕಾನೂನು ರೂಲ್ಸ್ ಆಗಿ ನಾನು ಮಾತಾಡ್ತಿರೋದು. ಹೌದ್ರಾ? ಈಗ ಬರಲ್ಲ ಅಂದ್ರೆ ಬಂದ್ರೆ ನಾನೇನು, ನಮ್ಮರು ಅಲ್ಲಿದ್ದಾರೆ, ರಿಲೇಟಿವ್ ಇದಾರೆ, ದೊಡ್ಡ ದೊಡ್ಡ ಜನನೂ ಇದಾರೆ. ಈಗ ಎಲ್ಲರ ಸಮ್ಮುಖದಲ್ಲಿ ಮಾಡ್ತೀವಿ. ನೀವು ಬೇಕಾದ್ರೆ ಯಾರನ್ನಾರು ನಿಮ್ಮ ಸ್ಟಾಫ್ ನಾನು ಕಳಿಸಿ, ನಾನೇ ಬರ್ತೀನಿ ಮಾಡ್ತಿರೋ ಇಲ್ವೋ ಅಂತ ನೋಡಕ್ಕೆ. ಬನ್ರಿ, ಅದು ಬೇರೆ ವಿಚಾರ. ಇಲ್ಲಿ ಜೋರ್ ಮಾಡ್ಬಾರ್ದು. ಅಲ್ಲ ಮೇಡಮ್, ಈಗ ಒಪ್ಪಿಗೆ ಬಂದ್ರೆ ಮಾಡ್ತೀವಲ್ಲ. ನಿಮ್ ಹುಡುಗಿ ಒಪ್ಪಿದ್ರೆ ಕರ್ಕೊಂಡ್ ಹೋಗಿ ನಾವೇನ್ ಗಂಟ ಹಾಕಿದೀವ? ಇನ್ನೇನ್ ಕೇಳಲ್ಲ ನಾನು. ಮತ್ತೆ ಬರಲ್ಲ ಅಂತ ಹೇಳಲ್ಲ ಮೇಡಮ್. ನಿಮ್ಗೆ ನಿಮ್ ಹುಡುಗಿನ ಈಗ ನಿನಗೆ ಒಪ್ಪಿಗೆ ಐತೆ ತಾನೇ? ಸಂಪೂರ್ಣ ಒಪ್ಪಿಗೆ ಐತಾ? ದಾವಣಗೆರೆ ಬಾ, ಇಬ್ರು ಬರ್ರಿ ಜೊತೆಗೆ. ಪೊಲಿಟಿಷಿಯನ್ ಮುಖಾಂತರ ನಾನು ಎಲ್ಲಾರು ಕರೆಸಿ, ಇವರು ಬರ್ತಾರೆ, ಮೇಡಮ್ ಅವರು ಬರ್ತಾರೆ. ಅಲ್ಲಿ ಮಾಡಿಸಿ ನಿಮ್ಮ ಅಮ್ಮ ಮುಖಂಡ ಮಕ್ಕ ನೋಡು, ಮಕ್ಕ ಮಾಡಿ ಮಕ್ಕ ನೋಡು. ನಾನ್ ಬರಲ್ಲ ಮಾಮ, ನಾನೀಗ ಇಲ್ಲೇ ಮಾಡಿಸ್ತೀನಿ. ನೀವು ಅಲ್ಲೋದ್ಮೇಲೆ ಯಾವ ರೀತಿ ಆಗ್ತೀರಂತ ನನಗೆ ಗೊತ್ತಿಲ್ಲ. ಮೇಡಮ್, ನಮ್ ಹುಡುಗ ಏನಾರ ಏನ್ ಮಾಡ್ತಾರ ಅನ್ನೋದೇ ಗೊತ್ತಿಲ್ಲ ಇವ್ರು. ಮೇಡಮ್ ನೋಡಿ, ಇಮೋಷನಲ್ ಇದೆಲ್ಲ ಮಾತಾಡ್ಬೇಡಿ. ತಾಯಿ 2 ದಿವಸದಿಂದ ಹುಷಾರಿಲ್ಲದೆ ಮಲಗಿದಾರ ಅಷ್ಟೇ ತಾನೆ? ಇಲ್ಲ ಮೇಡಮ್, ಮತ್ತೆ ತುಂಬಾ ವರ್ಷದಿಂದ ಅವ್ರಿಗೆ ಹುಷಾರಿಲ್ವಾ? ಇಲ್ಲ ಮೇಡಮ್, ಅವ್ರು ಏನು ಹುಷಾರಿಲ್ಲ ಅನ್ನಂಗಿಲ್ಲ, ಆರಾಮಾಗೇ ಇದಾರೆ ಮೇಡಮ್. ಯಾರು ನೋಡಿದಿರಿ? ಯಾರು? ನಮ್ಮ ಅತ್ತೆ ಮಗಳಿಗೆ ಮೊನ್ನೆ ಮಾರ್ಕೆಟ್ ಅಲ್ಲಿ ಸಿಕ್ಕಿದಾರಂತೆ. ಯಾವಾಗ? ಮೊನ್ನೆ ಸಿಕ್ಕಿದಾರ. ಇವೆಲ್ಲ ನೀವೇ ಕೈವಾಡ ಮಾಡಿದ್ರಿ, ಬಂದಿದ್ರಿ? ಯಾರು? ಇವರೇ ಮಾಡಿದಾರೆ ನನಗೆ. ನಿಮ್ಗೆ ನಾವೇ ಮಾಡಿ ಜೋರ್ ಮಾಡ್ಬೇಡಿ. ಈ ತರ ನೀವು ಮನೆ ಒಳಗ್ ಸತ್ರ ಯಾರು ಜವಾಬ್ದಾರಿ? ನೀವು ಜವಾಬ್ದಾರಿ. ಅದು ನಮಗೆ ಸಂಬಂಧ. ನೀವು ಜವಾಬ್ದಾರರು. ನೀವು ತಾಯಿ ಮಗಳು ಇಬ್ರು ನಾನ್ ಸಾಕ್ಷಿಯಾಗಿರಲ್ಲ. ನಾವು ಅಲ್ಲಿಗೆ ಸ್ವಲ್ಪ ಸುಮ್ಮನೆ ನಾವೇನು ಮಾತಾಡಲ್ಲ. ಅವ್ರಿಗೆ ಒಪ್ಪಿಗೆ ಐತಾ? ಮಾತಾಡ್ಬೇಡ್ರಿ ಅಂದ್ರಲ್ಲ, ನಾನ್ ಮಾತಾಡ್ಬೇಡ್ರಿ ಅಂತ ಹೇಳ್ತಿಲ್ಲ. ನೀವೇ ಜಗಳ ಆಡೋದಾಗಿದ್ರೆ ಆಚೆ ಹೋಗಿ. ಏನು ಜಗಳ ಮಾಡಕ್ ಬಂದಿಲ್ಲ ಮೇಡಮ್ ಅವರೇ, ನಾನು ಜಗಳ ಮಾಡಲ್ಲ. ಫೋನ್ ಮಾಡಿದ್ವಿ. ಅಲ್ಲ, ನೀನೇನ್ ಯಾರು ನಿಮ್ಮ ಮನೆಗೆ ಹೆಣ್ಮಕ್ಳು ಅದಾರ ಇಲ್ಲ ಹೇಳು? ಅಲ್ಲ, ಎಲ್ಲರ ನಿಮ್ ಮನೆಗೆ ಅದಾರಲ್ರಿ. ನಮ್ಗೆ ಗೊತ್ತಾವ. ತಾಯಿ ಇವತ್ತಿ ಆಸ್ಪತ್ರೆಗೆ ಮಗಳು ನೋಡಿದ್ರೆ ನಾನು ನೋಡಿ ಜೀವ ಬಿಡ್ತಾನೆ ಅಂತಾಳ. ಏನ ಅಂತ ನಾಟಕದ ಮಾತ ಅಮ್ಮಲ್ಲ. ಅಲ್ಲಮ್ಮ ಇವು ನಾಟಕದ ಮಾತು. ಎಲ್ಲಾರ ತಾಯಿ ಹೊಡಿಲಿ, ಏನಾರ ಮಾಡ್ಕೊಂಡು ಅವನಿಗೆ ಜವಾಬ್ದಾರಿ. ಮುಂದೆ ಅವನ ಜವಾಬ್ದಾರಿ ನಾನೆಲ್ಲಿ ಹಿಡಿಬೇಕು, ಅವ್ನಿಗೆ ಹಿಡಿತಾನೆ. ಈಗ ನೋಡಿದ್ದೀನಿ ಇದೇ ಹೆಂಗಿದ್ರು ಈಗ ಅವೆಲ್ಲ ಬರಲ್ಲ. ಜಗಳ ಆಡ್ಕೊಡಿ.
ಸಾಕು, ಇಷ್ಟೇ ಮಾತು. ಇಷ್ಟೇ ಮಾತು, ಬಾ.